ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿಮ್ಗೆ ತಮ್ನೆಲ್ ನೋಡಿ ಗೊತ್ತಾಗಿರ್ತೈತೆ ನಾನು ಇವತ್ತು ಶಾಪಿಂಗ್ ಬಂದೀನಿ ವೆಸ್ಟ್ ಸೈಡ್ಗೆ. ಇದೊಂದು ಸ್ಪೆಷಲ್ ಒಕೇಶನ್ ಶಾಪ್ ಮಾಡಕತ್ತೀನಿ. ಆ ಒಕೇಶನ್ ಏನು ಅಂತ ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಗೊತ್ತಾಗ್ತೈತಿ. ಸೊ ಈಗ ಶಾಪಿಂಗ್ ಬಂದನಾ. ನನಗೆ ಬೇಕಿರೋದು ಎಥ್ನಿಕ್ ವೇರ್. ಸೊ ಮೇಲೆ ಹೋಗ್ತಿದ್ದೀನಿ, ಕೆಳಗೆಲ್ಲ ವೆಸ್ಟರ್ನ್ ವೇರ್ ಇದಾವೆ. ಸೊ ಕಮ್ ಲೆಟ್ಸ್ ಸಿ. ಸೊ ಇಲ್ಲಿ ವೆಸ್ಟ್ ಸೈಡ್ ಅಲ್ಲಿ ಕಲೆಕ್ಷನ್ಸ್ ಮಸ್ತ್ ಅದಾವ, ಕಾಸ್ಟ್ ಅದ್ರ ತಕ್ಕಂಗೆ ಅದಾವ. ಬಟ್ ನನಗ್ ಬೇಕಿರೋ ಐಟಮ್, ನನಗ್ ಬೇಕಿರೋ ತರ ಫ್ರಾಕ್ ಆ ತರ ಇಲ್ಲ ಇಲ್ಲಿ. ಸೊ ಬೇರೆ ಕಡೆ ಹೋಗ್ತೀನಿ, ಅಲ್ಲಿ ಹೋಗಿ ನೋಡೋಣ ಅಲ್ಲಿ ಸಿಗುತ್ತೇನೋ. ಬಟ್ ಕಿಡ್ಸ್ ಕಲೆಕ್ಷನ್ ಮಾತ್ರ ಬಹಳ ಕ್ಯೂಟ್ ಅದಾವ. ಅಯ್ಯೋ ಸುಸ್ತಾಯ್ತು. ಆಕ್ಚುಲಿ ಅಲ್ಲಿ ವೆಸ್ಟ್ ಸೈಡ್ ಅಲ್ಲಿ ಚೆನ್ನಾಗಿರ್ಲಿಲ್ಲ, ಅಂದ್ರೆ ಚೆನ್ನಾಗಿರ್ಲಿಲ್ಲ ಅಲ್ಲ, ಚೆನ್ನಾಗಿದ್ವು. ಬಟ್ ನನಗ್ ಬೇಕಿರೋ ಅಂತ ಸಿಗ್ಲಿಲ್ಲ. ಸೊ ಜುಡಿಯೋಗ್ ಬಂದೆ. ಜುಡಿಯೋದಲ್ಲಿ ಮಸ್ತ್ ಮಸ್ತ್ ಕಲೆಕ್ಷನ್ ಸಿಕ್ಕು. ಒನ್ 4-5 ಐಟಮ್ಸ್ ತಗೊಂಡಿನಿ. ನಿಮಗೆ ಈಗಂತೂ ನನಗೆ ಪೇಷನ್ಸ್ ಇಲ್ಲ. ನಾವು ಊಟ ಮಾಡ್ಬೇಕು. ಊಟ ಮಾಡಿ ನಿಮ್ಗೆ ಮನೆಗೆ ಹೋಗಿ ಕಾಸ್ಟ್ ಹೇಳ್ತೀನಿ. ಇಲ್ಲ ಅಲ್ಲಿ ಊಟ ಮಾಡಕ್ ಕುಂತ ನಿಮಗೆ ಕಾಸ್ಟ್ ಹೇಳ್ತೀನಿ. ಅಲ್ಲಿ ಫುಲ್ ಟಯರ್ಡ್ ಆಗಿತ್ತು. ವೆಸ್ಟ್ ಸೈಡ್ ಹೋಗಿದ್ದೆ, ಅಲ್ಲಿ ಸಿಗ್ಲಿಲ್ಲ. ಫುಲ್ ಮಾಲ್ ಎಲ್ಲ ತಿರುಗಿದ್ದೆ, ಸಿಗ್ಲಿಲ್ಲ. ಆಮೇಲೆ ಜುಡಿಯೋಗೆ ಹೋದೆ. ಜುಡಿಯೋದಲ್ಲಿ ಆಕ್ಚುಲಿ ಸಿಕ್ಕು ನನಗೆ. ಅಲ್ಲೇ ಜಾಸ್ತಿ ಹೊತ್ತಾಯ್ತು ಟ್ರಯಲ್ ಮಾಡೋದು. ಒಂದು 7 to 10 ಡ್ರೆಸ್ಸಸ್ ಟ್ರಯಲ್ ಮಾಡಿರ್ತೇನೆ. ನನಗೆ ಬೇಕಿರೋ ಥರ ಸಿಕ್ಕು ನನಗೆ. ಸೊ ಟ್ರಯಲ್ ಮಾಡಿದೆ. ಟ್ರಯಲ್ ಮಾಡಿ ಅದರಲ್ಲಿ ಮತ್ತೆ ಮಮ್ಮಿಗೆ ಕಳಿಸಿ, ಅವ್ರಿಗೆ ಫೋಟೋ ಅವ್ರಿಗೆ ಕಳಿಸಿ, ಅವ್ರು ಸೆಲೆಕ್ಟ್ ಮಾಡಿ, ನಾನು ಸೆಲೆಕ್ಟ್ ಮಾಡಿ ನಂಗೆ ಬೇಕಿದ್ದು. ಮತ್ತೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಟ್ರಯಲ್ ಮಾಡಿ ಎಲ್ಲ ಮಾಡೋಷ್ಟು ತುಂಬ ಭಾಳ ಅಂದ್ರೆ ಭಾಳ ಸುಸ್ತಾಯ್ತು. ಆಮೇಲೆ ಹೊರಗೆ ಬಂದು ಅಟ್ಲೀಸ್ಟ್ ಜುಡಿಯೋಗೆ ಬಂದಿನಿ ಅಂತ ಹೇಳೋಣ ಅಂತ ವಿಡಿಯೋ ಮಾಡಿದ್ರೆ ಅದು ಮೈಕ್ ಚಾರ್ಜ್ ಖಾಲಿ ಆಯಿತು. ಅದಕ್ಕೆ ನಮ್ಮ ಮನೆಗೆ ಬಂದೆ, ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಈಗ ಮತ್ತೆ ನಿಮಗೆ ತೋರ್ಸೋಣ ನಾನು ಯಾವ್ದು ತೊಗೊಂಡಿನಿ ಅಂತ ಡ್ರೆಸ್ಗಳು ಅಂತ ವಿಡಿಯೋ ಮಾಡಕತ್ತೀನಿ. ಸೊ ನಾನು ಆ್ಯಕ್ಚುಲಿ 4 ಡ್ರೆಸ್ ತೊಗೊಂಡೇನಿ. ಅದು ಸೇಮ್ ಪ್ಯಾಟರ್ನ್ ಆಲ್ಮೋಸ್ಟ್ ಎಲ್ಲ. ಗೌನ್ ಫ್ರಾಕ್, ಅದೇನು ಮಿಡಿ ಫ್ರಾಕ್ ಬರ್ತಾವಲ್ಲ 3/4 ಲೆಂತನು, ಆ ಲೆಂತನು 4 ತೊಗೊಂಡೇನಿ. ಆ 4ಅಲ್ಲಿ 2 ಸೇಮ್ ಪ್ಯಾಟರ್ನ್, ಇನ್ನೂ 2 ಸೇಮ್ ಪ್ಯಾಟರ್ನ್ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಆ್ಯಂಡ್ ಪ್ರೈಸ್ ಬಂದು ಜುಡಿಯೋದು ಗೊತ್ತಲ್ಲ, ಎಲ್ಲ 1000 ಒಳಗೆ ಇರ್ತಾವೆ. ಬಟ್ ಇವು ಏನಂದ್ರೆ 899, 900 ಅನ್ಕೋಬೋದು. 899 ರುಪೀಸ್, ಎಲ್ಲವೂ ಸೇಮ್ ಕಾಸ್ಟ್. ಸೊ ಫಸ್ಟ್ ಪ್ಯಾಟರ್ನ್ ಏನು, ಇದು ಕಂಪ್ಲೀಟ್ ಒಂದೇ ಕಲರ್, ಸಿಂಗಲ್ ಕಲರ್, ಎಲ್ಲ ಕಂಪ್ಲೀಟ್ ಸಿಂಗಲ್ ಕಲರ್. ಇಲ್ಲಿ ನೋಡ್ರಿ ಡಿಸೈನ್ ಹಿಂಗೆ ಬಂದೈತಿ. ಹಿಂಗೆಲ್ಲ ಹೋಲ್ಸ್ ಡಿಸೈನಲ್ಲಿ ಹೋಲ್ ಬಂದೈತಿ. ಕೆಳಗೆಲ್ಲ ಕೆಳಗಡೆ ಫ್ಲೇರ್ ಹಿಂಗೆ ಬಂದೈತಿ ಕೆಳಗೆ. ಮೇಲೆ ಇಲ್ಲಿ ಕರೆಕ್ಟ್ ಏನೋ ಹೊಟ್ಟೆಗಿಲ್ಲಿ ಏನಂತಾರೆ ಇದು, ವೇಸ್ಟ್ ಕರೆಕ್ಟ್ ಇಲ್ಲಿ ಇದು ಬಂದೈತಿ. ಸ್ಲೀವ್ಸ್ ಬಂದ್ಬಿಟ್ಟು ಸ್ಲೀವ್ಸ್ ಹಿಂಗೆ ಲೂಸ್ ಪಫ್ ಸ್ಲೀವ್ಸ್, ಹಿಂಗೆ ಸ್ಲೀವ್ಸ್ ಪಫ್ ಸ್ಲೀವ್ಸ್. ಆ್ಯಕ್ಚುಲಿ ಏನು ಗೊತ್ತಾ, ಒಂದು ಒಕೇಶನಿಗೆ ಅಂದಲ್ಲ, ಆ ಒಕೇಶನಿಗೆ ಆಯಿತು. ಪ್ಲಸ್ ನೆಕ್ಸ್ಟ್ ಸಮ್ಮರ್ ಬರ್ತೈತಲ್ಲ, ಇನ್ನೊಂದು ಮಂತ್ ಹೋಗ್ಲಿ. ನನಗಂತೂ ಸ್ವೆಟ್ಟಿಂಗ್ ಜಾಸ್ತಿ. ಸೊ ಹೀಗೆ ಸಮ್ಮರ್ ಸ್ಟಾರ್ಟ್ ಆದಂಗೆ ಆಯ್ತು ನನಗೆ. ಸಮ್ಮರಿಗೆ ಸ್ವಲ್ಪ ಫ್ರೀ ಡ್ರೆಸ್ ಬೇಕು, ಕಾಟನ್ ಬೇಕು. ಆ್ಯಂಡ್ ಈ ಜೀನ್ಸ್ ಪ್ಯಾಂಟ್ಸ್ ಹಾಕೊಳ್ಳೋದು ಆಗಂಗಿಲ್ಲ. ಅದಕ್ಕಂತಾನೆ ಈ ಫ್ರಾಕ್ಸ್ ತೊಗೊಂಡಿದ್ದು ನಾನು. ಇದು ಎಲ್ಲ ನಾನು ತೊಗೊಂಡಿದ್ದು ಎಲ್ಲವೂ ಕಾಟನ್ನೇ. ಇದ್ರ ಸ್ಲೀವ್ ನೋಡಿದ್ರಲ್ಲ, ಇದ್ರ ಥರನೇ ಇನ್ನೊಂದು ಪ್ಯಾಟರ್ನ್ ಯಾವುದು, ಇದು ಸೇಮ್ ವೈಟ್ ಕಲರ್, ಕಂಪ್ಲೀಟ್ ವೈಟ್. ಇದು ನಂಗೆ ಇದ್ರಲ್ಲಿ ಇಷ್ಟ ಆಗಿದ್ದು ಏನಂದ್ರೆ, ತೋರಿಸ್ತೇನೆ ನೋಡ್ರಿ. ಅಯ್ಯ, ಇದು ದಿಸ್ ಥಿಂಗ್. ಇದು ಹೆಂಗಂದ್ರೆ ಬೆಲ್ಟ್ ಟೈ ಮಾಡೋದು. ಇದು ಹಿಂಗೆ ಟೈ ಮಾಡೋದು ಒಂದು ಸೈಡ್. ಆ್ಯಂಡ್ ಹಾಂ, ಇಲ್ಲಿ ಬಟನ್ಸ್ ಕಂಪ್ಲೀಟ್ ಮೇಲಿಂದ ಕೆಳಗವರೆಗೂ ಬಟನ್ಸ್. ಕೆಳಗಡೆ ಫ್ಲೇರ್, ಇಲ್ಲಿ ಸ್ವಲ್ಪ ಕಟ್ ಐತಿ, ಸ್ವಲ್ಪ ಇಷ್ಟೇ ಕಟ್ ಐತಿ. ಇಲ್ಲಿ ಕಂಪ್ಲೀಟ್ ಫ್ಲೇರ್ ನೀಗಿಂತ ಕೆಳಗಂತೂ ಬರುತ್ತೆ ಇದು. ನಾವು ಒಕೇಶನ್ ಅಂದ್ಮೇಲೆ ಆ ಒಕೇಶನ್ನಿಗೆ ಇವು ಆ್ಯಕ್ಚುಲಿ ಪರ್ಫೆಕ್ಟ್ ಡ್ರೆಸ್ಸಸ್. ಸೊ ಅದಕ್ಕೆ ತೊಗೊಂಡೆ. ಪೂರ್ತಿ ಶಾರ್ಟ್ ಹಾಕಬಾರ್ದು ಅಂತ ಹೇಳಿ ಇದನ್ನು ಲಾಂಗ್ ಈ ಲೆಂತಿನ ತೊಗೊಂಡಿದ್ದು. ಇವು ಆ್ಯಕ್ಚುಲಿ ಚೇಂಜಿಗೂ ಈಸಿ ಅಲ್ಲ, ಚೇಂಜ್ ಮಾಡೋಕ್ಕೂ. ಸೊ ಅದಕ್ಕೆ ಇದು ಒಂದು ಪ್ಯಾಟರ್ನ್ ಆಯ್ತಾ, ಇವೆರಡು. ಇನ್ನೊಂದು ಪ್ಯಾಟರ್ನ್ ಯಾವುದಂದ್ರೆ ಇದು. ನಂಗಂತೂ ಇವು ಆ್ಯಕ್ಚುಲಿ ಒಂದು 7 to 10 ಡ್ರೆಸ್ಸಸ್ ಏನು ಟ್ರೈ ಮಾಡಿದ್ನಲ್ಲ, 7 ಡ್ರೆಸ್ಸಸ್ ನನಗೆ
ಆದ್ರೆ ಯಾವ್ದು ಸೆಲೆಕ್ಟ್ ಮಾಡ್ಬೇಕು ಯಾವ್ದು ಬಿಡ್ಬೇಕು ಗೊತ್ತೇ ಆಗಿಲ್ಲ. ಎಲ್ಲ ಬೇಕು ಅನಿಸ್ತಿತ್ತು. ಬಟ್ ಬಜೆಟ್ ಬೇಕಲ್ಲ, ಅದಕ್ಕೆ 4 ತಗೊಂಡೆ. 4 ಸ್ವಲ್ಪ ಮತ್ತೆ ಪರ್ಸನಲ್ ಥಿಂಗ್ಸ್ ತಗೊಂಡೆ ಅಷ್ಟೇ. ಅವನ್ ತೋರ್ಸಕ್ಕಾಗಲ್ಲ. ಸೊ ಯಾ ಇದು ಒಂದು. ಇದು ನೋಡ್ರಿ ದಿಸ್. ಇದು ವೈಟ್ ಪಿಂಕ್ ಇಲ್ಲಿ ಎಲಾಸ್ಟಿಕ್. ಇದು ಗ್ರೀನಿಗೆ ಎಲಾಸ್ಟಿಕ್ ಬಂದಂಗೆ ವೈಟಿಗೆ ಬಂದಿಲ್ಲ. ಬಟ್ ಆ ಗ್ರೀನಿಗೆ ಎಲಾಸ್ಟಿಕ್ ಬಂದಂಗೆ ಹಿಂಗೆ ಬಂದೈತಿ ಇಲ್ಲಿ ಮೇಲೆ ಎಲಾಸ್ಟಿಕ್ ಪ್ಲಸ್ ಈ ಫ್ಲೇರ್ ನೋಡ್ರಿ ದಿಸ್. ಅಂಡ್ ಇದು ಇಲ್ಲಿ ಕಟ್ಕೋಬಹುದು, ಮುಂದೆ ಕಟ್ಟೋದು ಸುಮ್ಮನೆ. ಅದೇನು ಟೈಟ್ ಆಗಲ್ಲ, ಲೂಸ್ ಆಗಲ್ಲ, ಬಟ್ ಸುಮ್ಮನೆ ಕಟ್ಟಕ್ಕಂತ ಕೊಟ್ಟಿದ್ದಾರೆ. ಟೈಟ್ ಆಗುತ್ತಾ? ಇಲ್ಲ, ಆಗಲ್ಲ. ಅಂಡ್ ಈ ಫ್ಲೇರ್ ಒಂದು. ಇದು ನೆಕ್ ಆಲ್ಮೋಸ್ಟ್ ಎಲ್ಲವೂ ಸೇಮ್ ನೆಕ್, ಹಿಂಗೆ ಸ್ಕ್ವೇರ್ ನೆಕ್ ತರ. ಇದನ್ನು ಸ್ಲೀವ್ಸ್ ಅಷ್ಟೇ ನೋಡ್ರಿ. ಕಾಟನ್ ಸಮ್ಮರಿಗೆ ಬೆಸ್ಟ್ ಡ್ರೆಸ್ ಇವು. ಅಂದ್ರೆ ಕಾಟನ್ ಆಯ್ತು, ಮತ್ತೆ ಲೂಸ್ ಫ್ರೀ ಇರುತ್ತಲ್ಲ, ಶೆಕೆ ಆಗಲ್ಲ. ಈ ತರ ಇಲ್ಲಿ ಮಿಡಲ್ ಎಲಾಸ್ಟಿಕ್ ಐತಿ. ಇದಕ್ಕೆ ಅವಕ್ಕಿಲ್ಲ ಎಲಾಸ್ಟಿಕ್, ಬಟ್ ಸಪ್ರೇಟ್ ಅಂತೂ ಕಾಣುತ್ತೆ ಅದು ಮೇಲೆ ಕೆಳಗೆ. ಬಟ್ ಇದಕ್ಕೆ ಎಲಾಸ್ಟಿಕ್ ಐತಿ. ಅಂಡ್ ಇದು ಪ್ಯಾಟರ್ನ್ ಹಿಂಗೈತಿ. ಕೆಳಗೆ ಇದಕ್ಕೂ ಫ್ಲೇರ್ ಲೈಕ್ ದಿಸ್. ಇದಾಯ್ತಾ? ಓ ಶಿಟ್, ನನ್ನ ಮೈಕಿನ್ ಬಿಟ್ಬಿಟ್ಟು ಒಂದು ನಿಮಿಷ. ಇದು ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಕೊಟ್ಟೋರು, ಅದಕ್ಕೆ ಹಾಕೊಂಡೆ. ಬಿದ್ರೂ ನಡೀತೈತೆ, ನನಗೂ ಗೊತ್ತಿಲ್ಲ, ಬಟ್ ಸ್ಟಿಲ್ ಹಾಕೊಂಡೆ. ಯಾಕೆ ಬೇಕು ರಿಸ್ಕ್? ಅಂಡ್ ಇದೊಂದು ದಿಸ್. ಈ ಕೆಳಗತ್ರ ಎಲ್ಲ ಸೇಮ್ ಫ್ಲೇರ್ ಬಂದವು, ಎಲ್ಲ ಫ್ಲೇರ್ ಬಂದಿದವು. ಇದಕ್ಕೆ ಎಸ್, ಇದಕ್ಕೂ ಎಲಾಸ್ಟಿಕ್ ಐತಿ. ಅಂಡ್ ಇದಕ್ಕೂ ಮಿಡಲ್ ಹಿಂಗೈತಿ ಕಟ್ಟೋದು. ಕಾಣುತ್ತಾ ನಿಮಗೆ? ಗೊತ್ತಿಲ್ಲ ನನಗೆ. ನೋಡಿ ಹಿಂಗೆಲ್ಲ ಐತೆ. ಇಲ್ಲಿ ಕಟ್ಟೋದು ಟೈಟ್ ಮಾಡ್ಕೋಬಹುದು, ಲೂಸ್ ಮಾಡ್ಕೋಬಹುದು. ಅಂಡ್ ಇದು ಇರ್ಲಿಲ್ಲ ಅಂದ್ರೆ ವಿ ನೆಕ್ ಆಗ್ತಿತ್ತು, ಬಟ್ ಈ ಟೈಪ್ ನೆಕ್ ಐತಿದು. ಅಂಡ್ ಈ ಡೀಟೇಲ್, ಈ ಲೇಸ್ ಥ್ರೆಡ್ ವಾಟ್ ಎವರ್ ಇದು ಏನಂತ ಗೊತ್ತಿಲ್ಲ, ಬಟ್ ಇದು ಮಾತ್ರ ಚೆನ್ನಾಗೈತಿ. ಡ್ರೆಸ್ ಮಾತ್ರ ಮಸ್ತ್ ಕಾಣಂಗತೈತಿ ಹಾಕೊಂಡ್ರೆ. ಈಗ ನೋಡ್ರಿ, ಇದನ್ನು ಸ್ಲೀವ್ಸ್ ಹಂಗೆ ಸೇಮ್. ಆಲ್ಮೋಸ್ಟ್ ಎಲ್ಲಾನು ಸ್ಲೀವ್ಸ್ ಹಂಗೆ ಅದಾವ. ಸೊ ಎಲ್ಲ ಸೇಮ್ ಪ್ಯಾಟರ್ನ್ ಪ್ಲಸ್ ಕಾಟನ್. ನನ್ನ ಒಕೇಶನ್ನಿಗೆ ಪ್ಲಸ್ ಸಮ್ಮರಿಗೆ ಸೂಟ್ ಆಗುತ್ತೆ ಅಂತ ತಂದಿದ್ದು. ನಂಗಂತೂ ಭಾಳ ಇಷ್ಟ ಆದವು. ಆ್ಯಂಡ್ ಏನಂದ್ರೆ ಈ ಥರ ಮಾಡೆಲ್ಸ್ ಇದರಲ್ಲಿ ಇರಲಿಲ್ಲ, ವೆಸ್ಟ್ ಸೈಡಲ್ಲಿ ಇರಲಿಲ್ಲ, ಬರೀ ಜೂಡಿಯೋದಲ್ಲಿದ್ದು. ಈ ವೆಸ್ಟ್ ಸೈಡಲ್ಲಿ ಎಲ್ಲ ಮಾಡರ್ನ್, ಇದೇನು ವೆಸ್ಟರ್ನ್ ಇತ್ತು. ಪ್ಲಸ್ ಎತ್ನಿಕ್ ಅಂದ್ರೆ ಕಂಪ್ಲೀಟ್ ಎತ್ನಿಕ್ ಇತ್ತು. ಈ ಥರ ಎಲ್ಲ ಇರಲಿಲ್ಲ. ಫ್ರಾಕ್ಸ್ ಇರಲಿಲ್ಲ, ಆಮೇಲೆ ಸ್ಲೀವ್ಸ್ ಇದ್ದಿದ್ದು ಇರಲಿಲ್ಲ. ಎಲ್ಲ ಸ್ಲೀವ್ಲೆಸ್ ಇದ್ದು. ಸ್ಲೀವ್ಲೆಸ್ ಹಾಕಲ್ಲ ಅಂತಲ್ಲ, ಬಟ್ ನನಗೆ ಈಗ ಬೇಕಿರೋದು ಸಮ್ಮರಿಗೆ ಸ್ಲೀವ್ಲೆಸ್ ಹಾಕಿದ್ರೆ ಟ್ಯಾನ್ ಆಗುತ್ತೆ. ಹೌದಾ? ಆಯ್ತು, ಸ್ಲೀವ್ಲೆಸ್ ತೊಗೊಂಡು ಚೆನ್ನಾಗಿದಾವೆ ಅಂತ ಹೇಳಿ ಅದ್ರ ಮೇಲೆ ಜಾಕೆಟ್ ಹಾಕಿದ್ರೆ ಶೆಕೆ ಆಗುತ್ತೆ. ನನ್ನ ಶೆಕೆ ಅಂತೂ ಅಯ್ಯೋ ದೇವ್ರೆ, ಹೇಳೋಕ್ಕಾಗಲ್ಲ ಅಷ್ಟು. ಸೊ ಸ್ವಲ್ಪ ಡಿಫ್ರೆಂಟಲ್ಲಿ ಸೇಮ್ ಡ್ರೆಸ್ಸಸ್ ತಂದೀನಿ. ನಂಗಂತೂ ಭಾಳ ಇಷ್ಟ ಆಗವು. ಹಾಕ್ಕೊಂಡ್ರೆ ಹೆಂಗೆ ಕಾಣುತ್ತೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ. ಅಲ್ಲಿ ಹಾಕೊಂಡು ಟ್ರಯಲ್ ಮಾಡಿದ ವೀಡಿಯೋ ಮಾಡೀನಿ ನಿಮಗೆ ತೋರ್ಸಕ್ಕೆ ಅಂತ. ಸೊ ಅದನ್ನ ಹಾಕ್ತೀನಿ, ವೀಡಿಯೋಸ್ ಹಾಕ್ತೀನಿ, ನೋಡ್ರಿ ಹೆಂಗೆ ಕಾಣ್ತಾವಂತ. ಆಮೇಲೆ ಮತ್ತೇನು ನಿಮಗೆ ಹೆಂಗೆ ಅನ್ಸಿದ್ರು ನಂಗೆ ಕಮೆಂಟ್ ಮಾಡ್ರಿ. ಆ್ಯಕ್ಚುಲಿ ನಾನು ಏನು ಮಾಡ್ಬೇಕು ಅನ್ಕೊಂಡಿದ್ದೆ ಅಂದರೆ ಅವಷ್ಟೇ ವೀಡಿಯೋಸ್ ಹಾಕಿ ನಾನು ಯಾವ ಸೆಲೆಕ್ಟ್ ಮಾಡಿರ್ಬೋದು, ನಾನು ಯಾವ ತೊಗೊಂಡಿರ್ಬೋದು ಅಂತ ಹಾಕ್ಬೇಕು ಅನ್ಕೊಂಡೆ. ಬಟ್ ಇರಲಿ. ಇವು 4 ಡ್ರೆಸ್ಸಸ್ ಏನಂತೀರಾ? ಹೆಂಗಿದ್ದಾವೆ? ಇದನ್ನ ನೋಡಿ. ಆ್ಯಕ್ಚುಲಿ ನೀವು ಹಾಕೊಂಡಿದ್ದು ನೋಡಿ ಹೇಳಿ. ನಿಮ್ಗೆ ವಿಡಿಯೋನೂ ಹಾಕ್ತೀನಿ, ಫೋಟೋಸು ಚಕ್ 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 ಅಂತ 4-5 ಹಾಕ್ತೀನಿ, ನೋಡ್ರಿ. ಇದು ಆಯ್ತಾ? ಸೊ ಇವು 4 ಡ್ರೆಸ್ಸಸ್ ಅದೇ ಹಾಕೊಂಡಿದ್ದು ವಿಡಿಯೋ ಹಾಕ್ತೀನಿ ಅಂದಲ್ಲ. ವಿಡಿಯೋ ಹಾಕಿದ್ಮೇಲೆ ನೀವು ನೋಡ್ರಿ ಹೆಂಗದಾವ, ಕಮೆಂಟ್ ಮಾಡಿರಿ ಪ್ಲೀಸ್. ಕಮೆಂಟ್ ಅಂತೂ ಮಾಡೋದು ಮರಿಬೇಡ್ರಿ. ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ನೀವು ನಿಮ್ಮ ಹತ್ರದಲ್ಲಿರೋ ಜೂಡಿಯೋ ಸ್ಟೋರಿಗೆ ಹೋಗಿ ಇಂಥವು ಡ್ರೆಸ್ಸಸ್ ತೊಗೊರಿ. ಸಮ್ಮರಿಗೆ ಮಾತ್ರ ಬೆಸ್ಟ್ ಕಲೆಕ್ಷನ್ ಐತಿ ಇದು. ಇನ್ನೂ ಸಮ್ಮರ್ ಕಲೆಕ್ಷನ್ ಬರ್ಬೋದು, ಬಟ್ ಈಗ ನಿಮಗೆ ಸದ್ಯಕ್ಕೆ ಬೇಕು ಅಂದರೆ, ನಿಮ್ಗೇನಾದರೂ ಈ ಥರ ಡ್ರೆಸ್ಸಸ್ ಬೇಕು ಅಂದರೆ ಜೂಡಿಯೋಗೆ ಹೋಗ್ರಿ, ಚೆನ್ನಾಗಿ ಸಿಗ್ತಾವೆ. ಈ ಎಲ್ಲ 1000 ರೂಪೀಸ್ ಒಳಗದಾವೆ, 899. ಈಸಿ, ಹ್ಯಾಂಡಿ, ಬಜೆಟ್, ಮತ್ತೆ ನಂತರ ಗೊತ್ತಿಲ್ಲ. ಆ್ಯಂಡ್ ಏನು ಗೊತ್ತಾ, ನನಗೆ ಸ್ವಲ್ಪ ನರ್ವಸ್ ಆಗತೈತಿ. ಇದು ನಂದು ಅಂದರೆ ನಾನು ಈಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೀನಿ, ಈಗ ವೀಡಿಯೋಸ್ ಮಾಡಾಕತ್ತೀನಲ್ಲ, ಸ್ವಲ್ಪ ನಾಚ್ಕೊಳ್ಳೋದು, ನರ್ವಸ್ ಆಗೋದು ಆಗ್ತೈತಿ. ಸೊ ಕೋಪರೇಟ್ ಮಾಡಿರಿ. ನೀವು ಸಪೋರ್ಟ್ ತೋರಿಸಿದ್ರೆ ನಾನು ಏನು ನರ್ವಸ್ನೆಸ್ ಇಲ್ಲಾರ್ದ ವೀಡಿಯೋಸ್ ಮಾಡ್ಬೋದು. ಆ್ಯಂಡ್ ಇದು ಸ್ವಲ್ಪ ಈವನ್ ಮಾತಾಡೋದು ನನಗೆ ಸ್ವಲ್ಪ, ನಾನು ಕಾನ್ಷಿಯಸ್ ಆಗಿ ಮಾತಾಡಕತ್ತೀನಿ, ಬಟ್ ಹೋಗ್ತಾ ನನ್ನ ಫನ್ ನಿಮಗೆ ಗೊತ್ತಾಗುತ್ತೆ. ಸೊ ಯಾ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್, ಬೆಲ್ ಐಕಾನನ್ನು ಒತ್ತಿರಿ ಟಂಗ್ ಅಂತ.
ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಈಗಿಂದ ಕಂಟಿನ್ಯೂ ಒಂದು ಸೀರೀಸ್ ಮಾಡ್ಬೇಕು ಅನ್ಕೊಂಡಿನಿ. ಆ ಸೀರೀಸ್ ಏನು ಅಂತ ನಾನೇನು ಸ್ಪೆಷಲ್ ಒಕೇಶನ್ ಅಂದನಲ್ಲ, ಆ ಒಕೇಶನ್ ಇನ್ ಸೀರೀಸ್ ಬರ್ತೈತಿ. ಸೊ ವೆಯ್ಟ್ ಆ್ಯಂಡ್ ವಾಚ್. ಓಕೆ, ಬಾಯ್.